ನಿಂತಿದ್ದೀರಾ? ಕೆಲ್ಸದ ಮೇಲೆ ನಿಂತಿದ್ದೀರಿ. ಅಲ್ಲ, ಅಲ್ಲೂ ನಿಂತ್ಕೋಬೋದಿತ್ತು, ಅಲ್ಲೂ ನಿಂತ್ಕೋಬೋದಿತ್ತು, ಇದೇ ನಿಂತಿದ್ದೀರಾ? ಅದೇ ತರ ಇಲ್ಲೂ ನಿಂತ್ಕೋಬಹುದು. ಏನಾಯ್ತು? ಆದ್ರೆ ಯಾಕೆ ನಿಂತ್ಕೊಳ್ಳೋದಿಲ್ಲ ಅಂದ್ರೆ ನಿಂತ್ಕೊಳ್ಳೋದಿಲ್ಲ, ನಮಗೆ ಪ್ರಶ್ನೆ ಕೇಳೋದಿಲ್ಲ, ನೀವು ಓಡಿ. ಅಲ್ಲ, ಯಾಕೆ ಅಂತ ಹೇಳಿ. ನೀವು ನಿಂತ್ಕೋಬೇಡ ಅಂತ ಹೇಳ್ತಿದ್ರ. ಸರಿ, ಯಾಕೆ? ಏನಾಯ್ತು ಈ ಜಾಗಕ್ಕೆ? ಈ ಸ್ಥಳದ ಮಹತ್ವ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ, ನೀವೇ ಹೇಳಿ. ಗೊತ್ತಿಲ್ಲ ಅಂದ್ರೆ ಇಲ್ಲ ನಿಂತ್ಕೋಬಾರ್ದು. ಆಗಿಲ್ಲ, ನಾನು ಇಲ್ಲೇ ನಿಂತ್ಕೋತೀನಿ. ಏನ್ ನಿಮ್ ಕಷ್ಟ? ನಮ್ ಕಷ್ಟ ಎಲ್ಲ ಬೇಡ, ನೀವು ಹೊರಡಿ ಇಲ್ಲಿಂದ. ಹೊರಡಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ. ಹೊರಡ್ಲೇಬೇಕು. ಆಗಲ್ಲ, ನಾನಿಂದ ಹೊರಡ್ಬೇಕು. ಆಗಲ್ಲ. ಏನ್ ಮಾಡ್ಬೇಕು? ಏನ್ ಮಾಡ್ಕೋತೀರ ನೀವು? ಮೇಡಮ್ ಹೋಗಿ, ಅಲ್ಲಿ ನೋಡಿ ಎಷ್ಟು ಜಾಗ ಇದೆ. ಎಲ್ರಿಗೂ ನಿಂತ್ಕೋತೀನಿ. ನೀನೇ ಬೇಡ ಬೇಡ. ಮೇಡಮ್ ಏನ್ ಮೇಡಮ್ ಈ ತರ ಹೊಡೆದ್ಬಿಟ್ರಿ? ಮೇಡಮ್ ನಾವು ಪ್ರ್ಯಾಂಕ್ ಮಾಡ್ತಿದ್ವಿ ಮೇಡಮ್, ಅಲ್ಲಿ ನೋಡಿ ನಮ್ ವೀಡು. ಪ್ರಾಂಕ್ ಮಾಡಿ ಏನಾದ್ರು ಮಾಡಿ ಮನುಷ್ಯನ ಇಮಿಟೇಟ್ ಮಾಡತ್ರ ಮಾಡ್ತಾರ. ಏನಮ್ಮ ಮಾಡ್ತೀರಾ ನೀವು? ಬೆಳಗ್ಗೆ ಬೆಳಗ್ಗೆ ತಲೆ ತಿಂತೀರಾ? ಎಷ್ಟು ಕೆಲಸ ತಗೊಂತಾ ಇರ್ತೀವಿ ನಾವು. ಹೊರಡಿಂದ ಬಂದು ನೀವು ಜಾಗ ಮಾಡಿ. ಮೇಡಮ್ ನೀವು ಹೊಡೆದಿದ್ದಕ್ಕೆ ಕಿವಿಯೆಲ್ಲ ಹೋಗಿ ಅಂತ ಹೇಳಿ ಇಮಿಟೇಟ್ ಮಾಡ್ತಾ ಇದ್ದೀರಾ? ಹೊರಡಿಂದ ಒಂದು ಜಾಗ ಮಾಡಿ. ಹಾ, ಪರವಾಗಿಲ್ಲ. ಏನು ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಹಿಂಗ್ ಬಂದು ಬೆಳಗ್ಗೆ ನನ್ನ ತಲೆ ಕೆಡಿಸ್ಕೊತಾರೆ. ಏನೋ ಅಂತ ಮಾಡೋದು. ಸೌಮ್ಯವರೆಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ದಿನ ಫೋನ್ ಮಾಡ್ತಾ ಇದ್ದೀವಿ. ಏ ಸೌಮ್ಯ ಬಂದು ಬಿಟ್ರಾ? ಪ್ಲೀಸ್ ನಿಮ್ಗೆ ಫೋನ್ ಮಾಡ್ತಿದ್ದೆ, ಹುಡುಕ್ತಾ ಇದ್ದೆ. ಎಲ್ಲಿರ್ತೀರಿ? ಏನ್ ಸಿಸ್ಟರ್ ನಮ್ಗೆ ಹೊಡಿಯೋದು ನೋಡಿದ್ರಾ? ಅಲ್ಲ ಸೌಮ್ಯ, ನಾನು ಬೆಳಗ್ಗೆ ಪ್ರೇಯರ್ ಮಾಡ್ಕೊಂಡು ಎಷ್ಟು ಫ್ರೆಶ್ ಮೂಡ್ ಸ್ಟಾರ್ಟ್ ಆದೆ. ನಿಮ್ಗೆ ಕರೆದಿದ್ದಾನೆ ಇದು ಫುಲ್ ಡೇ ನನ್ನ ಜೊತೆ ಟ್ರಾವೆಲ್ ಮಾಡಿ ಅಂತ. ನಿಮ್ಗೆ ಎಷ್ಟೊಂದು ವಿಷಯ ಕಲಿಸೋಣ, ತೋರಿಸ್ಕೊಡೋಣ ಅಂತ ಇದ್ದೆ. ನೋಡಿದ್ರೆ ಹಿಂಗ ಆಗೋಯ್ತು. ಏನಿಲ್ಲ, ಆಯ್ತು ಬನ್ನಿ, ಏನೂ ಆಗಲ್ಲ. ಇವತ್ತು ಒಬ್ರು ಪ್ರೇಯರ್ ರಿಕ್ವೆಸ್ಟ್ ಕರೆದಿದ್ದಾರೆ. ನಾವು ಅಲ್ಲಿ ಚರ್ಚ್ಗೆ ಹೋಗೋಣ. ಅವ್ರು ಪ್ರೇಯರ್ ರಿಕ್ವೆಸ್ಟ್ ಕರೆದು ಹೋಗೋಣ. ತುಂಬಾ ನೋಡ್ತಿದ್ದೆ, ತೇಜು ಹೊಟ್ಟೆ ನೋವು, ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಅಯ್ಯೋ ಅಕ್ಕ, ಎಷ್ಟೊಂದು ಹಾಸ್ಪಿಟಲ್ ಎಲ್ಲ ಹೋಗಿ ಬಂದಿದೀವಿ. ಇವಾಗ ನಾವ್ ಯಾರ ಹತ್ರ ಬಂದಿದ್ದೀವಿ ಗೊತ್ತಾ? ಮಿರಾಕಲ್ ಸೀಮಾ ಅವ್ರ ಹತ್ರ ಬಂದಿದ್ದೀವಿ ಗೊತ್ತಾ? ಕೂತ್ಕೊಳ್ಳಿ. ಅವ್ರ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿಮ್ಗೆ ಹೊಟ್ಟೆ ನೋವೇ ಬರಲ್ಲ, ಮತ್ತೆ ಆ ಮಟ್ಟಿಗೆ ಹೋಗ್ಬಿಡುತ್ತೆ ಗೊತ್ತಾ? ಅವ್ರು ಎಷ್ಟು ಅದ್ಭುತ ಕ್ರಮ ಮಾಡಿದ್ದಾರೆ ಗೊತ್ತಾ? ಇವ್ರೆ ನನಗೆ ಇವ್ರೆ ನಮ್ಮ ಅಕ್ಕ ತುಂಬಾ ಹೊಟ್ಟೆ ನೋವು ಓದಾಡ್ತಿದ್ದಾರೆ. ಪ್ರೇಯರ್ ಮಾಡಿ ಅಕ್ಕ. ಓಕೆ ಓಕೆ. ಏನ್ ನಿಮ್ಮ ಹೆಸರು? ಶಾಂತಿ. ಓಕೆ ಓಕೆ. ಶಾಂತಿ ಸಿಸ್ಟರ್, ನಿಮ್ಗೇನು ಇಲ್ಲ, ಒಳ್ಳೆ ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಾ. ನಾನು ಯಾರು ಗೊತ್ತಲ್ಲ ನಿಮ್ಗೆ? ಮಿರಾಕಲ್ ಶೀಮಾ. ನನ್ನಿಂದ ಎಷ್ಟೊಂದು ಮಿರಾಕಲ್ಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಇವತ್ತು ನೋಡ್ತೀರಾ ನೀವು. ನಿಮ್ಗಿರೋ ಹೊಟ್ಟೆ ಹಿಂಗೆ ಹಾರಿ ಹೋಗ್ತಾ ಇರುತ್ತೆ, ನೀವು ನೋಡ್ತಾ ಇರ್ತೀರಾ. ಆಯ್ತಾ? ನಾನೀಗ ಪ್ರೇಯರ್ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೀನಿ. ಶಾಂತಿ ಅವರಿಗೆ ಏನೇನ್ ಸಮಸ್ಯೆ ಇದೆ ಹೊಟ್ಟೆಯಲ್ಲಿ? ಕಾಣ್ತಾ ಇದೆ ನನ್ಗೆ. ನನ್ಗೆ ಗೊತ್ತಾಗ್ತದೆ. ಎಸ್, ಈಗ ಬಿಟ್ಟು ಹೋಗು. ಆ ಹೊಟ್ಟೆ ನೋವೇ ಬಿಟ್ಟು ಹೋಗು ಶಾಂತಿ ಅವ್ರನ್ನ. ಇಲ್ಲಿರ್ಬಾರ್ದು. ಹೇಳ್ತಿರೋದು ನಾನು. ಮಿರಾಕಲ್ ಶೀಮಾ ಹೇಳ್ತಾ ಇದೀನಿ. ಬಿಟ್ಟು ಹೋಗು ಶಾಂತಿ ಅವ್ರನ್ನ. ಹೋಗ್ತಾ ಇದೆ ಹೀಗೆ ಹೋಗ್ತಾ ಇದೆ ಹೊಟ್ಟೆ ನೋವು. ಎದೋಡಿ ನೋಡಿ, ನಿಮ್ಗಿಲ್ಲ ಹೊಟ್ಟೆ ನೋವೇ ಇಲ್ಲ ನಿಮ್ಗೆ. ನಡೀರಿ, ಹೋಗ್ಬೇಡಿ ಒಂದ್ಸಲ. ಬನ್ನಿ ಹಿಂಗೆ ಬನ್ನಿ. ಶಾಂತಿ ಅವರೇ ಬನ್ನಿ. ಹೊಟ್ಟೆ ನೋವಿಲ್ಲ, ಹೊಟ್ಟೆ ನೋವೇ ಇಲ್ಲ. ನೋಡಿ, ಹೋಯ್ತಾನೆ ಹೊಟ್ಟೆ ನೋವು, ಹೋಯ್ತಾನೆ. ಸ್ವಲ್ಪ ಇವಾಗ ನೀವು ಮನೆಗೆ ಹೋಗೋಷ್ಟಿಗೆ ಪೂರ್ತಿ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ನೀವು ಹೋಗ್ತಾ ಇರಿ, ನೋಡ್ತಾ ಇರಿ ನೀವು. ಓ ವಾ ಅಕ್ಕ, ನಾನು ಹೇಳಿಲ್ವಾ ಅವ್ರ ಪ್ರೇಯರ್ ನೋಡಿದ್ರೆ ಹೊಟ್ಟೆ ನೋವು ಹೊಟ್ಟೋಗುತ್ತೆ ಅಂತ? ಥ್ಯಾಂಕ್ಸ್ ಅಕ್ಕ. ಆಯ್ತು ತೇಜಾರು, ಬನ್ನಿ. ನೋಡಿದ್ರಾ ಹೆಂಗೆ ಮಿರಾಕಲ್ ಆಯ್ತು ಅಂತ? ಅವ್ರು ಬಂದಿದ್ದು ಹೊಟ್ಟೆ ನೋವು ಹೇಳ್ಕೊಳ್ಳೋದು ತಲೆ ಮೇಲೆ ಇಟ್ಕೋತಾರೆ. ಏನ್ ಸೌಮ್ಯ ನೀವು ಮಾತಾಡ್ತೀರಾ? ಮನೆ ಗೊತ್ತಾಗುತ್ತೆ. ನಿಮ್ಗೆ ಒಂದು ಸರ್ಪ್ರೈಸ್ ಇದೆ. ಬನ್ನಿ ಏನು ಅಂತ ಹೇಳ್ತೀನಿ. ಸೌಮ್ಯ, ನಿಮ್ಗೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಏನ್ ಗೊತ್ತಾ? ಇವತ್ತು ಒಬ್ರು ದೆವ್ವ ಬಿಡಿಸ್ಕೊಳಕ್ಕೆ ನಮ್ಮ ಹತ್ರ ಬರ್ತಾ ಇದ್ದಾರೆ. ಹೋಗ್ತೀನಿ. ಭಯ ಮಾಡಕ್ಕೆ ದೆವ್ವ ಮುಂದೆ ನಾನು ಇದ್ದೀನಿ. ಮಿರಾಕಲ್ ಶೀಮಾ ಅನ್ನೋದು ದೆವ್ವ ತಿಳಿದಿರ್ತೀಯ. ಏನ್ ಸೌಮ್ಯ ನೀವು ಬೆಳಿಗ್ಗೆ ನೀವೇನ ಫೋನ್ ಮಾಡಿದ್ದು ನನಗೆ? ನಾನೇ ಫೋನ್ ಮಾಡಿದ್ದೆ. ಇವರು ಕೃಷ್ಣ ಅಂತ ತಮ್ಮ, ನಾನು ರಾತ್ರಿ ಆಗ್ಬೇಕಾದ್ರೆ ಇಡೀ ರಾತ್ರಿ ಮಲಗಲಿಕ್ಕೆ ಬಿಡಲ್ಲ. 12 ಗಂಟೆಗೆ ಶುರು ಮಾಡ್ತಾನೆ. ಯಾರೋ ಹೇಳಿದ್ರು ಮಿರಾಕಲ್ ಶೀಮಾ ಅಂತ ಏನೋ ಮಾಡ್ತಾರೆ ಅಂತ. ಏನಾದ್ರು ಮಾಡಿ. ಖಂಡಿತ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ ಸಿಸ್ಟರ್. ನಿಂತ್ಕೋ. ನಾನು ಮಿರಾಕಲ್ ಶೀಮಾ ಹೇಳ್ತೀನಿ. ನಿಂತ್ಕೋ, ಒಂದೇ ಜಾಗದಲ್ಲಿ ನಿಂತ್ಕೋ. ಎಲ್ಲಿಗೆ ಹೋಗ್ಬೇಡ. ನನಗೆ ಹೇಳ್ತಾ ಇದೀನಿ, ಈ ಶರೀರನ ಬಿಟ್ಟು, ಈ ದೆವ್ವ ಈ ಶರೀರನ ಬಿಟ್ಟು ಹೊರಟು ಹೋಗು. I say you get out. ಯಾರು? ನಾನು ಮಿರಾಕಲ್ ಶೀಮಾ ಹೇಳ್ತಾ ಇದೀನಿ. ಈ ಶರೀರ ಬಿಟ್ಟು ಈ ಕ್ಷಣಕ್ಕೆ ಹೋಗು. ಮಿರಾಕಲ್ ಶೀಮಾ
ಫ್ರೆಂಡ್ ಇದಾರಾ ನಿಮ್ ಫ್ರೆಂಡ್? ಹೇಳಿ ಏನಾಯ್ತು ನಿಮ್ ಫ್ರೆಂಡಿಗೆ? ಸಮಸ್ಯೆ? ಹಾ, ಕರ್ಕೊಂಬನ್ನಿ ನನ್ನ ಹತ್ರ ನಾನು ಚರ್ಚೆ ಇದ್ದೀನಿ. ಬನ್ನಿ. ನಾನು ಹೇಳ್ತೀನಿ ಶ್ರೀಮಾ ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀನಿ ಸಿಸ್ಟರ್. ಯಾಕೆ ಸಿಸ್ಟರ್ ಇದು ತಪ್ಪಾಗಿರ್ತೀರಾ? ಶ್ರೀಮಾ ಅಲ್ಲ, ಮಿರಾಕಲ್ ಶ್ರೀಮಾ ಅಂತ ಹೇಳಿ. ಓ ಮಿರಾಕಲ್ ಶ್ರೀಮಾ ಸಿಸ್ಟರ್. ಹಾ, ಆಯ್ತು ಬನ್ನಿ ಸಿಸ್ಟರ್. ಬನ್ನಿ ಸಿಸ್ಟರ್. ಅವರು ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ದೆಲ್ಲ ತೊಂದರೆಗಳಿಗೆ ಬಿಡುಗಡೆ ಆಗುತ್ತೆ. ಪ್ರೈಸ್ ಗಾಡ್ ಸಿಸ್ಟರ್. ಓ ಪ್ರೈಸ್ ಲಾರ್ಡ್, ಚೆನ್ನಾಗಿದ್ದೀರಾ ಸಿಸ್ಟರ್? ಇವ್ರೆ ನಿಮ್ಮ ಫ್ರೆಂಡ್ ಸುಮತಿ ಅಂತ. ಓ ಪ್ರೈಸ್ ಲಾರ್ಡ್ ಸಿಸ್ಟರ್. ಏನು ತಗೋತೀರಾ? ಕಾಫಿ ಟೀ ಏನು ತಗೋತೀರಾ? ಸಿಸ್ಟರ್ ನಾನು ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಓಕೆ ಸಿಸ್ಟರ್, ಸುಮತಿ ಅವರು ನಿಮ್ಮ ಹೆಸರು ಅಲ್ವಾ? ಓಕೆ, ನೀವು ತುಂಬಾ ಸಮಸ್ಯೆದಲ್ಲಿದ್ದೀರಾ ಅಂತ ನಿಮ್ಮ ಫ್ರೆಂಡ್ ಹೇಳಿದ್ರು. ಓಕೆ, ನಿಮಗೋಸ್ಕರ ಪ್ರೇರ್ ಮಾಡ್ತೀನಿ ಸಿಸ್ಟರ್. ಏನು ಆಗಲ್ಲ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಇಲ್ಲಿ ಎಲ್ಲ ಸಮಸ್ಯೆಗಳು ಹಾರಿ ಹೋಗುವಂತ ಜಾಗ, ಆಯ್ತಾ? ಏನು ಟೆನ್ಷನ್ ತಗೊಳ್ಳಿ, ನಾನು ನಿಮಗೋಸ್ಕರ ಪ್ರೇರ್ ಮಾಡ್ತೀನಿ. ಸಿಸ್ಟರ್, ನಿಮ್ಮನ್ನ ನಾನು ಹುಡ್ತಾ ಇದ್ದಂಗೆ ದೇವ್ರು ನಮ್ಗೆ ಏನೋ ತೋರಿಸ್ತಾ ಇದ್ದಾರೆ. ದೇವ್ರು ತೋರಿಸ್ತಾ ಇದ್ದಾರೆ, ನಿಮಗೆ ಒಂದು ಸುಂದರವಾದ ಒಂದು ವರ ಇಟ್ಟಿದ್ದಾರೆ ಸಿಸ್ಟರ್. ದೇವ್ರು ಒಂದು ಸುಂದರವಾದ ವರ ಇಟ್ಟಿದ್ದಾರೆ ಮದುವೆಗಾಗಿ. ನಾನು ನೋಡ್ತಾ ಇದ್ದೀನಿ, ಮದುವೆಗಾಗಿ ಇಟ್ಟಿದ್ದಾರೆ. ಮೇಡಮ್, ನನಗೆ ಮದ್ವೆ ಆಗಿದೆ. ಅದನ್ನೇ ಒಂದು ಸುಂದರವಾದ ವರ ಜೊತೆಗೆ ನಿಮ್ಗೆ ಮದುವೆ ಆಗಿದೆ. ಒಳ್ಳೆ ಮದುವೆ ಆಗಿದೆ, ಒಳ್ಳೆ ಮದುವೆ ಜೀವನ ಇದೆ. ಮದುವೆ ಆದ್ಮೇಲೆ ಇನ್ನೇನು ಮಕ್ಕಳು. ಓಕೆ, ದೇವ್ರು ನಿಮ್ಗೆ 2 ಮಕ್ಕಳು, ಒಬ್ರಲ್ಲ 2 ಮಕ್ಕಳು ಕೊಟ್ಟಿದ್ದಾರೆ. 2 ಸುಂದರವಾದ ಮಕ್ಕಳನ್ನ ಕೊಟ್ಟಿದ್ದಾರೆ. 2 ಹೆಣ್ಣು ಮಕ್ಕಳು, 2 ಹೆಣ್ಮಕ್ಳನ್ನ ದೇವ್ರು ಕೊಟ್ಟಿದ್ದಾರೆ. ಸುಂದರವಾದ ಒಂದು ಕುಟುಂಬ ನಿಮ್ದು ದೇವ್ರು ಇನ್ನೂ ತೋರಿಸ್ತಾ ಇದ್ದಾರೆ ನಿಮ್ಮ ವಿಷಯದಲ್ಲಿ. ಮೇಡಮ್, ನನ್ಗೆ 2 ಗಂಡು ಮಕ್ಳು. ಮಕ್ಕಳಲ್ಲಿ ಏನ್ ಬೇಡಿ, ಗಂಡಾದ್ರೇನು ಹೆಣ್ಣಾದ್ರೆ ಏನಂತೆಲ್ಲ ದೇವ್ರು ಕೂಡ ನಿಮ್ಮ ಓಕೆ ಸಿಸ್ಟರ್, ನಾನು ನೋಡ್ತಾ ಇದ್ದೀನಿ ದೇವ್ರು ನಿಮ್ಗೆ ಏನು ಕೆಲಸದಲ್ಲಿ ಒಳ್ಳೆ ಪ್ರಮೋಷನ್ಸ್ ಕೊಡ್ತಾರೆ. ನಿಮ್ಗೆ ಎಲ್ಲ ಸಾಲಗಳು ತೀರಿ ಹೋಗ್ತದೆ ಈ ವರ್ಷದಲ್ಲೇ. ಈ ಹೊಸ ವರ್ಷದಲ್ಲಿ ಎಲ್ಲ ಸಾಲಗಳು ತೀರಿ ಹೋಗ್ತಾರೆ. ನೀವು ನೋಡ್ತಾ ಇರಿ ಆಯ್ತಾ? ಆಯ್ತಾ, ನಿಮ್ಗೋಸ್ಕರ ಏನ್ ಮಾಡ್ತೀನಿ? ನೀವು ನಾನೇ ಏನಕ್ಕೋ ಬಂದೆ, ನೀವೇ ಏನೋ ಹೇಳ್ತಿದ್ದೀರಾ. ಬರೀ ಸುಳ್ಳೆ ಇರ್ತಾರಪ್ಪ ಇವ್ರು. ನೋಡಿ, ಪ್ರಾಫಸಿ ಅಂದ್ರೆ ಹಿಂಗಿರ್ಬೇಕು. ಏನಕ್ಕ ಅವ್ರು ನೋಡಿದ್ರೆ ಮದ್ವೆ ಆಗುತ್ತೆ ಅಂತ ಹೇಳಿದ್ರಿ. ಹೌದು, ಮದ್ವೆ ಆಲ್ರೆಡಿ ಆಗುತ್ತೆ. ಅದೇ ಸ್ವಲ್ಪ ಚೇಂಜ್ ಆಗಿರ್ಬೋದು, ಸ್ವಲ್ಪ ಮಿಸ್ಟೇಕ್ಸ್ ಆಗಿಲ್ಲ ಅಷ್ಟೇ ಹೇಳಿಲ್ಲ. ಮಕ್ಳಾಗುತ್ತೆ ಹೆಣ್ಮಕ್ಳು ಅಂತಂದ್ರಿ. ಮಕ್ಳು ಆಲ್ರೆಡಿ ಐತೆ. ಅದನ್ನೇ ಹೇಳಿದೆ ಸ್ವಾಮಿ, ಆ ಮಕ್ಕಳು ದೇವ್ರು ಕೂಡ ಬರ ಗಂಡನೇನು ಹೆಣ್ಣಾಗೋದು ಅದ್ರಲ್ಲಿ ಏನಿದೆ? ಅವನ್ನೆಲ್ಲ ಸಾಲಗಳೆಲ್ಲ ತೀರೋಗುತ್ತೆ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ಬೇನ್ಸ್ ಕಾರಲ್ಲಿ ಬಂದವ್ರೆ. ನಾನ್ ನಂಬಲ್ಲ, ನನ್ ಕೈಲಿ ಆಗಲ್ಲ. ನಿಮ್ ಜೊತೆ ಇದ್ರೆ ನಾನು ನಮಗೇನೋ ಕಡಿಮೆ ಆಗ್ಬಿಡುತ್ತೆ. ನಾನ್ ಬರ್ತೀನಿ. ಇಲ್ಲ ಬನ್ನಿ, ನೆಕ್ಸ್ಟ್ ಕಡೆ ಹೋಗೋಣ. ಇಲ್ಲ ಬನ್ನಿ ಸ್ವಾಮಿ, ಏನೂ ಅಲ್ಲ. ಓ ದೇವ್ರೆ, ನನ್ ಕೈ ಮಾಡುತ್ತೆ ಎಲ್ಲ ಕೆಲಸ ನನ್ನಿಂದ ಆಗ್ತಾನೆ ಇಲ್ಲಪ್ಪ. ದೇವ್ರೆ, ಇದು ಯಾಕಾಯ್ತು? ನಾನು ಬೆಳಗ್ಗೆ ಒಳ್ಳೆ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡೆ. ದೇವ್ರೆ, ನಿಂಗೆ ಗೊತ್ತು, ನಾನು ಈ ಪವಿತ್ರಾತ್ಮನ ವರಗಳಿಗಾಗಿ ಎಷ್ಟು ಉಪವಾಸ ಮಾಡಿದ್ದೀನಿ, ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ. ಆದ್ರೆ ಯಾವ್ದು ನನ್ನ ಕಾರ್ಯ ನಡೆಸ್ತಾ ಇಲ್ಲಪ್ಪ. ನನ್ನಿಂದ ಏನ್ ತಪ್ಪಾಯ್ತು? ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ತಪ್ಪಾಗಿರ್ಬೋದು? ಪ್ರೈಸ್ ಗಾಡ್. ಪ್ರೈಸ್ ಗಾಡ್ ಸಿಸ್ಟರ್. ಪ್ರೈಸ್ ಗಾಡ್. ಹೇಗಿದ್ದೀರಾ? ಬ್ರದರ್, ನಮ್ ಚರ್ಚಲ್ಲಿ ಮಿರಾಕಲ್ ಶ್ರೀಮಾ ಅಂತ ಇದ್ದಾರಲ್ಲ ಸಿಸ್ಟರ್ ಒಬ್ರು. ಶೀಮಾ ಅಂತ ಗೊತ್ತಿ, ಮಿರಾಕಲ್ ಅಂತ ಯಾರು ಗೊತ್ತಿಲ್ವಲ್ಲ ನನಗೆ. ಅವ್ರೇ ಅವ್ರೇನಾ? ಅಂದ್ರೆ ಹೇಳಿದ್ರಲ್ಲ ಅವ್ರೇ. ಓ ಸರಿ ಸರಿ, ಓಕೆ. ಅವರು ತುಂಬಾ ದೇವರಲ್ಲಿ ದೇವ್ರ ನಾಮನೆ ಇದ್ ಮಾಡ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ಅವ್ರು ನಂಬಿದ್ರೆ ಅವ್ರ ಜೊತೆಲಿ ಹೋಗ್ಬಿಟ್ಟು ಬೆಳಿಗ್ಗೆಯಿಂದ ತುಂಬಾ ಏನು ನಂಬಿಕೆನೆ ಕಡಿಮೆ ಆಗೋಯ್ತು ನನಗೆ. ಓ ಏನಮ್ಮ ಇಷ್ಟೊಂದೆಲ್ಲ ವಿಷಯ ಆಗಿದೆ. ಹೌದು ಬ್ರದರ್, ಅವರು ಬೆಳಿಗ್ಗೆ ಹೋದ್ವಾ, ಬೆಳಿಗ್ಗೆ ಹೋಗ್ತಾ ಎಷ್ಟು ಕೋಪದಲ್ಲಿ ಒಂದ್ ಹುಡುಗಿಗೆ ಹೆಂಗ್ ಹೊಡೆದ್ರು ಗೊತ್ತಾ? ಮತ್ತೆ ಒಂದು ಪ್ರೇಯರ್ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ರು, ದೇವ ಬಿಡಿಸ್ತೀನಿ ಅಂತ. ದೇವ ಅವ್ರಿಗೆ ಹೊಡೆದ್ಬಿಡ್ತು. ಮತ್ತೆ ನಮ್ಮ ಸಿಸ್ಟರ್ ಶಾಂತಿ ಸಿಸ್ಟರ್ಗೆ ಗುಣಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿದ್ರು. ಅದು ಏನೋ ಆಯ್ತೋ ಇಲ್ವೋ ಅದು ಗೊತ್ತಿಲ್ಲ, ವಾಸಿ ಆಯ್ತೋ ಇಲ್ವೋ ಅಂತಾನೂ ಅದು ಗೊತ್ತಿಲ್ಲ. ಏನ್ ಬ್ರದರ್, ನೀವೇ ಏನಾರ ಅವ್ರಿಗೆ ಹೇಳಿ. ನೋಡಮ್ಮ, ನಾವು ದಿನನಿತ್ಯ ನಾವು ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಆದ್ರೆ ಒಂದ್ ವಿಷಯ ನಿಮ್ಗೆ ಗೊತ್ತಾ? ನಿಮ್ಗೆ ಅದು ಎಲ್ಲಕ್ಕಿಂತ ಮುಖ್ಯ, ನಾವು ದೇವರ ವಾಕ್ಯದಲ್ಲಿ ಬೆಳಿಬೇಕಮ್ಮ. ಅದನ್ನ ದಿನನಿತ್ಯ ನೀವು ಅದನ್ನ ಓದ್ತಾ ಇದ್ರೆ ಒಂದು ಬದಲಾವಣೆಗಳು ಬರುತ್ತೆ. ನಿಮ್ಮಲ್ಲಿ ದೇವರ ಅದ್ಭುತ ಶಕ್ತಿಗಳನ್ನ ನೀವು ಪಡ್ಕೊಳ್ತೀರ, ಗೊತ್ತಾಯ್ತಾ? ಇನ್ಮೇಲೆ ನೀವು ಜಾಸ್ತಿ ವಾಕ್ಯದಲ್ಲಿ ಬೆಳೀರಿ ನೀವು, ಓಕೆನಾ? ಅಷ್ಟೇ. ಓಕೆ. ಸರಿ, ಥ್ಯಾಂಕ್ ಯು.
ಓಕೆ ಬರ್ತೀವಿ ಸಿಸ್ಟರ್. It's good that you call her and you can just wait. ಯಾ ಶ್ಯೂರ್. ಫಸ್ಟ್ ಪ್ರೈಸ್ ಲಾರ್ಡ್ ಸಿಸ್ಟರ್, ಪ್ರೈಸ್ ಲಾರ್ಡ್. ಫೋನ್ ಮಾಡಿದ್ರಿ ಸಿಸ್ಟರ್? ಪ್ರೇಸ್ ಗಾಡ್ ಸೀಮಾ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ನಾನು ಮೇನ್ ಪರ್ಪಸ್ ಏನು ಕರೆದೆ ಅಂದ್ರಮ್ಮ, ಈ ವರ್ಷ ಆರಂಭ ಆಗ್ತಾ ಇದೆ. ಸೊ ಹೊಸ ವರ್ಷ ನಾವು ಚರ್ಚಲ್ಲಿ ಕೆಲವು ಪ್ಲಾನ್ಸ್ಗಳನ್ನ ಎಲ್ಲ ಹೊಸ ಪ್ಲಾನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಆ ಥರ ಎಲ್ಲ ಇದೆ. ಸೊ ನಿಮ್ಮ ಕಡೆಯಿಂದ ಏನಾದ್ರೆ ಸಜೆಷನ್ಸ್ ಏನಾದ್ರೆ ಇದ್ರೆ ಕೊಡ್ತೀರಾ ನೀವು ಚರ್ಚಲ್ಲಿ ನಾವು ಏನೇನು ಮಾಡಬೇಕು ಅಂತ, ಅದಕ್ಕೆ ನಾನು ಕರೆದೆ. ಸೀಮಾ, ನೀನು ಬಂದಾಗಿಂದ ಹಿಂಗೆ ಯಾಕೆ ಕೂತಿದ್ಯಾ? Where's Verghese? ವರ್ಗೀಸ್ ಅವ್ರು ಬಂದಿಲ್ಲ ಸಿಸ್ಟರ್, ಅವ್ರಿಗೆ ಒಂದು ಸ್ವಲ್ಪ ಚಿಕ್ಕ ಆಕ್ಸಿಡೆಂಟ್ ಆಗಿದೆ. Oh, you met with an accident. Okay, ಆಯ್ತು. ಈಸ್ ರಿಕವರಿಂಗ್ ಸಿಸ್ಟರ್, ಹಿಸ್ ಫ್ರೆಂಡ್. Okay, okay. But ಯಾಕೆ ನೀನು ತುಂಬಾ ಡಲ್ ಇದೆಯಾ ಇವತ್ತು? ಸಿಸ್ಟರ್, ಇವತ್ತು ಬೆಳಗ್ಗೆಯಿಂದ ನನ್ನ ದಿನಾನೇ ಸರಿ ಇಲ್ಲ ಸಿಸ್ಟರ್. ನನಗೆ ಸುಮಾರು ವಿಷಯಗಳಾಗಬೇಕು ಬೆಳಗ್ಗೆಯಿಂದ ಸಿಸ್ಟರ್. ಪಾಸ್ಟರ್, ನಿಮ್ಗೆ ಗೊತ್ತು ನನ್ಗೆ ಎಷ್ಟು ದಿನ ಚರ್ಚಲ್ಲಿ ಬಂದು ಉಪವಾಸ ಮಾಡಿದ್ದೀನಿ. ನನಗೆ ಪವಿತ್ರಾತ್ಮನ ವರಗಳಿಗೆ ಎಷ್ಟು ಆಸೆ ಇತ್ತು, ಅದನ್ನ ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತು. ಬಟ್ ಈಗ ಏನ್ ಗೊತ್ತಾ, ಒಂದು ನನ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಒಂದಾದ್ಮೇಲೆ ಕಾರ್ಯ ಮಾಡ್ತಾ ಇಲ್ಲ. ನನಗೆ ಎಷ್ಟು ಬೇಜಾರಾಗ್ತದೆ. ಈ ಪವಿತ್ರಾತ್ಮನ ವರ ಇಲ್ಲ ಅಂದ್ರೆ ನನಗೆ ಈ ಪ್ರಪಂಚನೇ ನಾನು ಬಿಟ್ಬಿಟ್ಟದಾಗಿದೆ. ನನಗೆ ಏನೋ ಒಬ್ಬಟ್ಟಿಗೆ ಆಗಿದೆ. ನನ್ನಿಂದ ಏನು ಮಾಡಕ್ ಆಗಲ್ವೇನೋ. ನಾನು ಫುಲ್ ಏನ್ ನನ್ನ ಕೈಯಿಂದ ಏನು ಮಾಡಕ್ಕೆ ಆಗಲ್ಲ ಅಂತ ಅನಿಸ್ತದೆ. ಪಾಸ್ಟರ್, ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಯ್ತು, ಬೇಜಾರು ಮಾಡ್ಕೋಬೇಡ. Pastor was fasting and praying for your family, ಗೊತ್ತಾ? ಆಗ pastor had accident. Okay, ಆಯ್ತು. ಈಸ್ ರಿಕವರಿಂಗ್ ಸಿಸ್ಟರ್, ಹಿಸ್ ಫ್ರೆಂಡ್. Okay, okay. But ಯಾಕೆ ನೀನು ತುಂಬಾ ಡಲ್ ಇದೆಯಾ ಇವತ್ತು? ಸಿಸ್ಟರ್, ಇವತ್ತು ಬೆಳಗ್ಗೆಯಿಂದ ನನ್ನ ದಿನಾನೇ ಸರಿ ಇಲ್ಲ ಸಿಸ್ಟರ್. ನನಗೆ ಸುಮಾರು ವಿಷಯಗಳಾಗಬೇಕು ಬೆಳಗ್ಗೆಯಿಂದ ಸಿಸ್ಟರ್. ಪಾಸ್ಟರ್, ನಿಮ್ಗೆ ಗೊತ್ತು ನನ್ಗೆ ಎಷ್ಟು ದಿನ ಚರ್ಚಲ್ಲಿ ಬಂದು ಉಪವಾಸ ಮಾಡಿದ್ದೀನಿ. ನನಗೆ ಪವಿತ್ರಾತ್ಮನ ವರಗಳಿಗೆ ಎಷ್ಟು ಆಸೆ ಇತ್ತು, ಅದನ್ನ ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತು. ಬಟ್ ಈಗ ಏನ್ ಗೊತ್ತಾ, ಒಂದು ನನ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಒಂದಾದ್ಮೇಲೆ ಕಾರ್ಯ ಮಾಡ್ತಾ ಇಲ್ಲ. ನನಗೆ ಎಷ್ಟು ಬೇಜಾರಾಗ್ತದೆ. ಈ ಪವಿತ್ರಾತ್ಮನ ವರ ಇಲ್ಲ ಅಂದ್ರೆ ನನಗೆ ಈ ಪ್ರಪಂಚನೇ ನಾನು ಬಿಟ್ಬಿಟ್ಟದಾಗಿದೆ. ನನಗೆ ಏನೋ ಒಬ್ಬಟ್ಟಿಗೆ ಆಗಿದೆ. ನನ್ನಿಂದ ಏನು ಮಾಡಕ್ ಆಗಲ್ವೇನೋ. ನಾನು ಫುಲ್ ಏನ್ ನನ್ನ ಕೈಯಿಂದ ಏನು ಮಾಡಕ್ಕೆ ಆಗಲ್ಲ ಅಂತ ಅನಿಸ್ತದೆ. ಪಾಸ್ಟರ್, ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಯ್ತು, ಬೇಜಾರು ಮಾಡ್ಕೋಬೇಡ. Pastor was fasting and praying for your family, ಗೊತ್ತಾ? ಆಗ pastor has that burden. ಅದಕ್ಕೇನೆ ಕಾಲ್ ಮಾಡ್ತಾ ಇರ್ಬೇಕು ಅಂತ ಅಷ್ಟು ಬೇಗ ನೀವು ಬಂದಿದ್ದೀರಾ. ನೋಡಮ್ಮ ಸೀಮಾ, ಒಂದು ವಿಷಯ ಹೇಳ್ತೀನಿ. ಆಗಿಂದ ನಾನು ನೋಡ್ತಾ ಇದ್ದೀನಿ, ನೀನು ಪವಿತ್ರಾತ್ಮನ ಫಲದ ಬಗ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದೀಯಾ. ಆದ್ರೆ ಒಂದು ವಿಷಯ ಗೊತ್ತಾ ನಿಮಗೆ, ಫಲದ ವರದ ಬಗ್ಗೆ ನಾವು ಗಮನ ಕೊಡ್ಬೇಕು. ಪವಿತ್ರಾತ್ಮನ ಫಲ ಅಷ್ಟು ಇಂಪಾರ್ಟೆಂಟ್ ಪಾಸ್ಟರ್. ಯಾಕಂದ್ರೆ ನಾನು ಪವಿತ್ರಾತ್ಮನ ಫಲ ಇದ್ದಿತ್ತು ನನ್ನಲ್ಲಿ, ಅದಕ್ಕೆ ನನಗೆ ಪವಿತ್ರಾತ್ಮನ ವರ ಸಿಕ್ಕಿದೆ. ಖಂಡಿತವಾಗ್ಲು. ಆದ್ರೆ ಅದು ಈಗ ನಿನ್ನಲ್ಲಿ ಇಲ್ಲ ಅಮ್ಮ, ಗೊತ್ತಾಯ್ತಾ? ಒಂದು ವಿಷಯ ನಾನು ಹೇಳ್ತೀನಿ ಕೇಳು. ಪವಿತ್ರಾತ್ಮನ ಫಲ ನಮ್ಮ ಜೊತೆ ಇಲ್ಲದೆ ಇದ್ರು ಸಹ, ಫಲದ ವರ ಇದ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು. ಆದ್ರೆ ಫಲದ ವರ ನಮ್ಮ ಜೊತೆ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಓಡೋಕ್ಕಾಗಲ್ಲ, ಗೊತ್ತಾಯ್ತಾ? ನೋಡಿ, ಯಾವುದೇ ಒಂದು ವಿಷಯ ಆಗಲಿ, ಏನೇ ಒಂದು ಕಾರ್ಯ ಆಗಲಿ, ದೇವರನ್ನ ಮೆಚ್ಚುತ್ತಾ ಮಾಡಿದ್ರೆ ಅದನ್ನು ಮೆಚ್ಚುತ್ತಾನೆ. ನಿಮ್ಮಲ್ಲಿ ಒಂದು ಬದಲಾವಣೆಗಳಾಗುತ್ತೆ. ನೀವು ನೋಡ್ತೀರಾ, ಅದ್ಭುತಗಳನ್ನ ನೋಡ್ತೀರಾ. ಅದೇ ಮನುಷ್ಯನ ಯಾವಾಗ ನಾವು ನಂಬ್ತಿರೋ, ಅವನ ಮೆಚ್ಚಕ್ ಮಾಡ್ತೀವೋ, ಮನುಷ್ಯನ ನಮ್ಗೆ 3 ನಾಮ ಆಗ್ತಾರೆ, ಗೊತ್ತಾಯ್ತಾ? ಪಾಸ್ಟರ್, ನನಗೆ ಇವಾಗ ಅರ್ಥ ಆಗ್ತಿದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ಗಲಾತ್ಯ ನೀವು ನೋಡಿದ್ದೀರಾ, ಗಲಾತ್ಯ ಚಾಪ್ಟರ್ 5:22 ಏನ್ ಹೇಳುತ್ತೆ? ಪವಿತ್ರಾತ್ಮನ 9 ವರಗಳ ಬಗ್ಗೆ ಹೇಳ್ತಾ ಇದೆ. ಆ 9 ವರಗಳ ಮೇಲೆ ನೀವು ಧ್ಯಾನ ಮಾಡಿ, ನೀವು ನೋಡಿ, ನಿಮ್ಮನೆ ಒಂದು ಚೇಂಜಸ್, ಒಂದು ಬದಲಾವಣೆ ಆಗುತ್ತೆ ಅಮ್ಮ. ಇದನ್ನ ದಯವಿಟ್ಟು ಇದನ್ನ ಫಾಲೋ ಮಾಡಿ, ಇದನ್ನ, ಗೊತ್ತಾಯ್ತಾ? ಆಯ್ತು ಪಾಸ್ಟರ್, ನನಗೆ ಇವಾಗ ಅರ್ಥ ಆಗ್ತದೆ. ನಾನು ಪವಿತ್ರಾತ್ಮನ ವರ ಅಂತ ತಿರುಗಾಡಿ ಫಲದ ಬಗ್ಗೆ ಮರ್ತೇ ಬಿಟ್ಟಿದ್ವಿ, ಅದ್ರ ತುಂಬಾ ತಿರಸ್ಕಾರ ಮಾಡ್ಬಿಟ್ಟಿದ್ವಿ. ಇಲ್ಲ ಪಾಸ್ಟರ್, ನೀವು ನನಗೆ ಕೊಟ್ಟಿರೋ ಕರೆಕ್ಷನ್ ತುಂಬಾ ಸರಿಯಾಗಿದೆ. ನಾನು ಇದನ್ನ ಫಾಲೋ ಮಾಡ್ತೀನಿ. ಈ 2026ರಲ್ಲಿ ನನ್ನ ಪವಿತ್ರಾತ್ಮನ ಫಲಗಳನ್ನ ನಾನು ಹೊಂದ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಆಯ್ತು ಪಾಸ್ಟರ್ ಅವರೇ. ಸಿಸ್ಟರ್, ಇವತ್ತು ಏನ್ ಪ್ಲಾನ್ಸ್ ಇದ್ದಾರೆ ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಈಗ ಹೋಗ್ತಾ ಇದೀವಿ ಒಂದು ಬ್ಯಾಚುಲರ್ಸ್ ಪ್ರೋಗ್ರಾಮ್ಗೆ, ಬರ್ತೀರಾ? ಆಯ್ತು, ಬರ್ತೀನಿ ಸಿಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸಿಸ್ಟರ್.